ಆಮೇಲೆ ವಿಡಿಯೋ ಒಳಗಡೆ ಬಿಡೋಣಂತೆ. ಅದಕ್ಕಿಂತ ಮುಂಚೆ ಸುಲೇಮಾನ್ ಹಾಕೋ ಇಂಟ್ರೋ. ಎಲ್ಲಿಗೋದ್ರೂ ಕೂಡ ಈ ನೆಕ್ಸ್ಟರ ಮ್ಯಾಪ್ ಅನ್ನೋದಂತೂ ನಾನು ಬಿಟ್ಕೊಡ್ತಾ ಇಲ್ಲ ಅಂತ ಗೊತ್ತೀನಿ. ಯಾಕೋ ತುಂಬ ಇಷ್ಟ ಆಗ್ಬಿಟ್ಟಿತ್ತು ಮ್ಯಾಪಿಗೆ ನಾನು, ಅದಕ್ಕೋಸ್ಕರ ಬಿಟ್ಟೇ ಕೊಡಲ್ಲ. ಎಲ್ಲೋದ್ರೂ ಕೂಡ ಬೇಡ, ಜೀಕೆ ನಲ್ಲಿ ಕಳಿಸ್ಬಿಡ್ರಿ, ಬರ್ಮುಡ ಕಳಿಸ್ಬಿಡ್ರಿ, ನೆಕ್ಸ್ಟರ ಕಳಿಸಿ ಅಂತ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟು ನನಗೆ ಹೊಡ್ಸುತ್ತೆ. ಓಕೆ, ಸ್ಟಾರ್ಟಿಂಗ್ ಹೇಳಿದ ತಕ್ಷಣ ಏಕೆ ನೆಕ್ಸ್ಟ್ ಯಾರಿಗೋ ಬಿತ್ತು ಎಸ್ಕೇಪ್ ಆಗ್ಬಿಟ್ಟು ಶಿಷ್ಯ ಇಲ್ಲಿ ಬರೋದ್ರ. ಮತ್ತೆ ಬೆಳಗ್ಗೆನೇ ಎದ್ದು ನಾನು ಬ್ರಷ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಕಮೆಂಟ್ರಿ ಕೂಡ ಸ್ಟಾರ್ಟ್ ಮಾಡ್ಕೊಂತೀನಿ. ಜೀಕೆ ಎಲ್ಲ ಇದು ಬೇರೆ ಯಾರೋ ಇರಬೇಕು, ವಾಯ್ಸ್ ಕಮೆಂಟ್ರಿ ಕೊಡ್ತಿರೋದು ಇದು ಬೇರೆ ಯಾವ ವಾಯ್ಸ್ ಬರ್ತಿದೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಅದು ಜೀಕೆನೇ ಸ್ವಲ್ಪ ಹೇಳ್ತಾರಲ್ಲ ಆಗಿದೆ, ಅಷ್ಟೇನೇನಿಲ್ಲ. ಈಗ ಸ್ಟಾರ್ಟಿಂಗಲ್ಲಿ ಬಂದು ನಾಕ್ ಮಾಡ್ಕೊಂಡಾಯ್ತು, ಬೇರೆ ಲೆವೆಲ್ ಹೆಡ್ಶಾಟಲ್ಲಿ ಅದು ಕೂಡ ಹೊಡೆದಿದ್ದೀವಿ. ಸೊ ಕಿಲ್ ಮಾಡ್ಕೊಂಬೋಣ ಅಂತ ಅಂದ್ಕೊಂಡು ಕಿಲ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ನನ್ನ ಟೀಮೇಟಿಗೆ ಯಾರೋ ಹೊಡೆಯಕ್ಕೆ ಬಂದವನೇ, ಅವನು ಹೊಡೆದ್ಬಿಟ್ನಾ ಇಲ್ಲ ಹೊಡೆದ್ಕೊಂಡಂಗೆ ಗೊತ್ತಿಲ್ಲ, ಒಟ್ಟಿಗೆ ಅಲ್ಲೇ ಇದ್ದ ಅಂತ ಅನ್ಕೊಂಡು ಮೇಲ್ಗಡೆ ಹೋದೆ. ನನ್ನ ಟೀಮೇಟ್ ಆಲ್ರೆಡಿ ಹೊಡೆದು ಮುಗಿಸಿದ್ರು ಅಂತ ಗೊತ್ತೀನಿ. ಆಮೇಲೆ ಸರಿ ಬಿಡೋದ್ರಲ್ಲಿ ನಾನು ಹೊರಗಡೆ ಹೋಗ್ತೀನಿ, ಇಲ್ಲಿದ್ರೆ ಕಿಲ್ ಸಿಗಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಬರೋ ಗ್ಯಾಪಲ್ಲಿ ಅಲ್ಲಿ ಅವನು ಒಬ್ಬ ಆ ಕಿಟಕಿನಾರ ಒದ್ದಾಡ್ತೀವಿ ಗುರು, ಅದೇನಕ್ಕೂ ಗೊತ್ತಿಲ್ಲ, ಆ ಕಿಟಕಿನ ಹಾರ್ತಾನೆ ಇದ್ದ. ಆಮೇಲೆ ನಾಕ್ ಮಾಡ್ಕೊಂಡಿದ್ದೆ ಅವನಿಗೆ. ಅವ್ನು ನಾಕ್ ಆಗಿರೋನು ಅಲ್ಲೇ ಇರಲಿ, ಅವ್ರ ಟೀಮೇಟ್ ಅಂತ ಅನ್ಕೊಂತೀನಿ ಇವನು, ಬಟ್ ಅವ್ರ ಟೀಮೇಟ್ ಅಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಟೀಮೇಟ್ ಆಗಿರೋ ಅಲ್ಲೇ ರೂಮಲ್ಲಿ ಹೋಗ್ಬಿಟ್ಟು ರಿವೇ ಮಾಡಬೇಕಿತ್ತು. ಅದನ್ನ ಬಿಟ್ಟು ಈ ಕಡೆಯಿಂದ ಲೆಫ್ಟಿಂದ ರೈಟಿಂದ ಏನೋ ಮಾಡ್ಕೊಂಡು ಅದಕ್ಕೆ ಅವ್ನು ಹೊಡೆದೆ. ಅವ್ನು ಎಸ್ಕೇಪ್ ಆಗೋದು ದೂರ ಹೋಗ್ಬಿಟ್ಟ. ಇವನು ಶಿಷ್ಯ ಇವನೇ ಇರಬೇಕು ಅಂತ ಅನ್ಕೊಂತೀನಿ ಅವನು. ಓಕೆ, ಫೈನಲಿ ನಾಕ್ ಮಾಡ್ಕೊಂಡ್ಬಿಟ್ವಿ, ಇಲ್ಲೂ ಮಾಡ್ಕೊಂಡ್ಬಿಟ್ವಿ. ನಮ್ಗೆ ಆಲ್ರೆಡಿ 3 ಕಿಲ್ ಆಗಿತ್ತು. MP40 ಸಿಕ್ಕಿವಿ, ಆತ್ಮಹತ್ಯೆ ಸಿಗ್ಲಿ. ಪಾಪ ಅಷ್ಟು ಕಷ್ಟಪಟ್ಟು ಇಲ್ಲೇ ವೇಟ್ ಮಾಡ್ಕೊಂಡು ನಿಂತ್ಕೊಂಡು ನನಗೆ MP40 ಕೊಟ್ಟವನೇ, ಆ ಸ್ಕಾರ್ ಕೂಡ ಇದೆ ಅಂತ ತೋರಿಸ್ಕೊಟ್ಟವನೇ. ಅವ್ನ ಆತ್ಮಶಾಂತಿ ಸಿಗಲೇಬೇಕು ಗುರು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಗುರು, ಅದು ನೀವು ಮಾಡಿ, ನಾನು ಹೇಳಲ್ಲ. ಸರಿ, ಫೈನಲಿ ನಮಗೆ ಬೇಕಾಗಿರೋ 2 ಗನ್ ಕೂಡ ಸಿಕ್ಕಾಯ್ತು. ಲಾಂಗ್ ರೇಂಜಿಗೆ MP40, ಲಾಂಗ್ ರೇಂಜಿಗೆ ಸ್ಕಾರು, ಶಾರ್ಟ್ ರೇಂಜ್ MP40 ಸಿಕ್ಕಾಯ್ತು. ಈಗ ಎತ್ಕೊಂಡು ಹೋಗಿ ಧ್ವಂಸ ಮಾಡೋದಂತ ನಂಗೆ ಗೊತ್ತಾಯ್ತು. ಹೆಂಗಿರು ಈ ಮ್ಯಾಚಲ್ಲಿ ಬೋಯ ಹೊಡೆದಿದ್ದೀನಿ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ ಲಾಸ್ಟ್ವರೆಗೂ ನೋಡಿ. ಈಗ ಇವನಾಗಿರಿ ಯಾರು ಇಲ್ಲ ಬೇರೆ ಹೆಸರು, ಅವನ ಯಾರು ಸತ್ಮೇಲೆ ಅವನು ಅಂತ ಅನ್ಕೊಂಡ್ಬಿಟ್ಟೆ. ಇವನಿಗೆ ನಾನು ಹಾಕ್ತೀನಿ ಸರ್, ಈಗ ಬಿಟ್ಟಲ್ಲ ಹೆಡ್ಶಾಟು ಅಲ್ಲ, ಬೇರೆ ಸುಮ್ಮನೆ ಜಂಪ್ ಮಾಡಿದ್ರೆ ಇಬ್ಬರು ಶಿಷ್ಯಂದ್ರು ಬಂದ್ಬಿಟ್ಟು ಅದೊಂಥರ ಹೆಂಗೆ ಅಂತ ಹೇಳಿದ್ರೆ, ಫಸ್ಟ್ ಬುಲೆಟ್ ಸರ್ ಅಂತ ಬಾಡಿಗೆ ಹೋಗುತ್ತೆ, ತಕ್ಷಣ ರಪ್ಪನ ತೆಗೆದ್ಬಿಟ್ಟು ಮತ್ತೆ ಏಟಿಗೆ ಹಾಕ್ತೀನಿ. ನನಗೆ ಖುಷಿ ಆಗ್ಬಿಡುತ್ತೆ, ಜೀಕೆ ಪ್ರೋ ಪ್ಲೇಯರ್ ಗುರು ಅಂದ್ಬಿಟ್ಟು. ಆಮೇಲೆ ಅನ್ಸುತ್ತೆ ಎಲ್ಲರೂ ಕೂಡ ಹೊಡಿತಾರೆ, ಇನ್ನೇನು ಸ್ಪೆಷಲ್ ಹೊಡೆಯಲ್ಲ ಅಂತ ಅಂದ್ಬಿಟ್ಟು. ಇನ್ನೇನು ಇಲ್ಲ, ಇದನ್ನ ಹೇಳ್ಬೇಕು ಅಂತ ಅನಿಸ್ತು, ಹೇಳಿದೆ ಅಷ್ಟೇ. ಇಲ್ಲೊಬ್ಬಂಗೆ ನಾಕ್ ಮಾಡ್ತೀನಿ ಅಂತ ಟೀಮೆಟ್ ಕಿಲ್ ಮಾಡ್ತಾರೆ. ಆ ಗ್ಯಾಪಲ್ಲಿ ನಾನು ಸ್ಕಾರ್ನ ಬಿಟ್ಕೊಂಡ್ಬಿಟ್ಟಿದ್ದೆ, ಅದಕ್ಕೋಸ್ಕರ ವಾಪಸ್ ಹೋಗ್ಬಿಟ್ಟು ಎತ್ಕೊಂಬರೋ ಗ್ಯಾಪಲ್ಲಿ ನನ್ನ ಟೀಮೆಟು ಹೊಡೆದು ಬೇರೆ ಏನೋ ಲೂಟ್ ಎತ್ಕೊಂಡ್ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನನ್ನ ಹತ್ರ 3 ವಾಲ್ ಐತೆ, ಸದ್ಯಕ್ಕೆ ಇದು ನೋಡ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ. ಇವಾಗ ವಾಪಸ್ ಅದೇ ಜಾಗಕ್ಕೆ ಬಂದೆ. ಯಾಕೆ ಬಂದೆ ಹೇಳಿ, ಇಲ್ಲೊಬ್ಬ ಎನಿಮಿ ಬಂದ ಅಂತಂದ್ಬಿಟ್ಟೆ ಬಂದೆ. ಆಮೇಲೆ ಶಿಷ್ಯ ಬೇರೆ ಬೇಡ ಶಿಷ್ಯ ಅಯ್ಯೋ ರೀಲೋಡ್ ಬಂದ್ಬಿಡ್ತು. ಆಮೇಲೆ ಬಾಡಿ ಶೋಟಲ್ಲೇ ಹೊಡೆದ್ಬಿಡೋಣ ಅಂತ ಅಂದ್ಬಿಟ್ಟು ಸ್ಕಾರ್ ಜಂಪ್ ಮಾಡಿ ಹೊಡೆದಿದ್ದೆ, ಬುಚ್ಚಿಡ್ಕೊಂಡು ಫೈನಲಿ ಹೊಡೆದ್ಬಿಟ್ಟೆ. ಸುಮ್ಮನೆ ವಾಲ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಬರೀ ಬಚ್ಚಿಕೊಂಡು ಹೊಡೆದ್ಬಿಟ್ಟೆ. ನನ್ನ ಟೀಮೇಟ್ ಬರ್ತಾ ಇದ್ದಂಗೆ ಹೇಳಿದೆ, ಹೊಡೆಯಕ್ಕೆ ಹೋಗ್ಬಿಡಿ ಅಂತ ಅಂದ್ಬಿಟ್ಟು. ಯಾಕಂದರೆ ಕಿಲ್ಗಿಲ್ಲ, ಅವ್ರಿಗೆ 1-2 ಬುಲೆಟ್ ಫೈರ್ ಮಾಡೋದ್ರೆ ಸೀದಾ ಅದು ನಾಕ್ ಹೋಗ್ಬಿಡ್ತಾನೆ. ಆಮೇಲೆ ಓಸಿ ಕಿಲ್ ನನ್ನ ಟೀಮೇಟಿಗೆ ಹೋಗ್ಬಿಡುತ್ತೆ. ಸೊ ಬೇಡ ಅಂತ ಅಂದ್ಬಿಟ್ಟು ನಾನು ಗಾಡಿ ಬೇಡಿ ಹೆಂಗೋ ಮಾಡಿ ನನಗೆ ಕಿಲ್ ವಾಪಸ್ ಎತ್ಕೊಂಡ್ಬಿಟ್ಟಿದ್ದೀನಿ. ಶಿಷ್ಯಂಗೆ ಕಿಲ್ ಮಾಡ್ಕೊಂಡಿದ್ದ ತಕ್ಷಣ ಅವ್ರು ಟೀಮೇಟ್ಸ್ ಎಲ್ಲ ಪಕ್ಕದಲ್ಲೆಲ್ಲ ಸೌಂಡ್ ಮಾಡ್ಕೊಂಡು ಬಂದಂಗೆ ಬಂದ ಇವ್ ನೋಡು, ಸೀದಾ ನಾನು ಇಲ್ಲಿದ್ದೀನಿ, ಹೊಡೆದ ನಿಂತ್ಕೊಂಡು ಅಂತ ಗೊತ್ತು, ಸೀದಾ ನನ್ನ ಟೀಮ್ ಮಾಡಿದ್ರೆ ಹೋದ. ಆಮೇಲೆ ಅಲ್ಲಿಂದ ಎಲ್ಲಿಗೂ ಹೋದ, ಎಲ್ಲೆಲ್ಲ ಓಡೋಗ್ತದೆ. ಬಾರ ಸರಿ, ಅಯ್ಯಯ್ಯ ಯಾವನ್ ಗುರು ಇವನು, ಬಾರೋ ಬಚ್ಚಿಡ್ಕೊಂಡಿರ್ತಾನೆ, ಇಲ್ಲೇ ಹಾಕ್ತೀನಿ, ಒಬ್ಬೊಬ್ಬ ಎಂಥ ಹೆಡ್ಡು, ಅಯ್ಯಯ್ಯ ಒಳ್ಳೆ ಹೆಡ್ ಹೊಡಿದೆ ಗುರು. ಮಿಸ್ಸಾಗಿ ನಾಕ್ ಮಾಡ್ಬಿಟ್ಟು ಅಷ್ಟೇ, ಯಾಕಂದರೆ ನಾನು ಕಷ್ಟಪಟ್ಟು ಹೊಡಿದ್ದು, ಅದು ನನಗೆ ಕಿಲ್ ಬರಬೇಕಿದ್ದು. ಬಟ್ ಏನು ಮಾಡೋದು, ಶಿಷ್ಯ ಸ್ವಲ್ಪ ಪ್ರೋ ಪ್ಲೇಯರ್ ಅಲ್ವಾ, ಅದಕ್ಕೋಸ್ಕರ ಹೊಡೆದ್ಬಿಟ್ಟ ನನಗೆ. ಆಮೇಲೆ ನನ್ನ ಟೀಮ್ ಗೊತ್ತಲ್ಲ, ಪ್ರೋ ಪ್ಲೇಯರ್ ಅವರ ಟೀಮ್ ಅಲ್ವಾ, ಸೊ ಬಂದ್ಬಿಟ್ಟು ನನಗೆ ರಿವೇ ಮಾಡಿದ್ರು. ಆಮೇಲೆ ನಾವು ಮತ್ತೆ ಹೀಲ್ ಆಗ್ತಾ ಇದ್ದೀವಿ. ಹಿಂದ್ಗಡೆ ಅವನು ದೂರದಿಂದ ಹೊಡಿತಿದ್ದ, ಅದಕ್ಕೆ ನನ್ನ ಟೀಮೇಟಿನ ಕಿಲ್ ಯಾಕೆ ಬೇರೆಯವ್ರಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು, ಮೀನ್ಸ್ ಅವ್ನು ಓಸಿ ಕಿಲ್ ಎತ್ಕೊಂತವನೆ ಅಂತ ಅಂದ್ಬಿಟ್ಟು ರಪ್ಪ ಅಂತ ಕಿಲ್ ಎತ್ಕೊಟ್ಬಿಟ್ವಿ. ಕಿಲ್ ಎತ್ಕೊಟ್ಟು ಯಾಕೆ ನಮ್ದು 6 ಕಿಲ್ ಆಗೈತೆ, ಲೂಟ್ ಮಾಡ್ಕೊಳ್ಳೋಣ ಅಂತ ಲೂಟ್ ಮಾಡ್ತಿದ್ದೀನಿ, ಏನೂ ಸಿಕ್ತಲ್ಲ. ಗ್ರಾಜೋ ಸಿಕ್ತು, ನಾನು ಶಾಂತಿ ಸಿಗಲಿ. ಇವಾಗ ನಾನು ಎಲ್ಲರೂ ಅಲ್ಲ ಒಳ್ಳೆ ಈ ಯಾರ ಅಂತಾರಲ್ಲ ಗುರು, ಭಟ್ರು ಗಿಟ್ರು ಯಾರೋ ಹೇಳ್ತಿರ್ತಾರಲ್ಲ, ಆ ಥರ ಹೇಳ್ತೀನಿ, ಒಳ್ಳೆ ಆತ್ಮಶಾಂತಿ ಸಿಗಲಿ ಸ್ವಾಹ ಅಂದ್ಕೊಂಡು. ಓಕೆ, ನಮ್ದು 6 ಕಿಲ್ ಆಗೈತೆ, ಏನೂ ಇಲ್ಲ ಅಷ್ಟೇ. ಇವಾಗ ಎಲ್ಲವನ್ನೂ ಹೊಡಿತಿದ್ನಲ್ಲ, ಅವ್ನಿಗೆ ಹೊಡೆಯೋಣ ಅಂತ ಅಂದ್ಬಿಟ್ಟು ಹುಡ್ಕಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನಾನು ಅಲ್ಲಿ ಬಚ್ಚಿಟ್ಕೊಂಡಿರೋ ಟೈಮಲ್ಲಿ, ಅಲ್ಲಿ ನಾವು ನಾಕ್ ಆಗಿರೋ ಟೈಮಲ್ಲಿ ಹುಡುಗ ತುಂಬ ಫೈರ್ ಮಾಡ್ತಿದ್ದ. ಆಮೇಲೆ ಬಂದು ನೋಡ್ರೆ ಹುಡುಗ ಕಳೆದೇ ಹೋಗ್ಬಿಟ್ಟ, ಮೀನ್ಸ್ ಫೈರೇ ಮಾಡ್ತಿಲ್ಲ. ಆಮೇಲೆ ಸರಿ ಬಿಡೋದ್ಲಾಗೆ ಅಂತ ಅಂದ್ಬಿಟ್ಟು ಅತ್ಲಾಗಿಂದ ಬಂದರೆ ಇವ್ನು ಜ್ಞಾನ ಪುಣ್ಯಾತ್ಮ ಬಂದು ಇದನ್ನು ಓಪನ್ ಮಾಡ್ದ. ನನ್ನ ಹತ್ರ ಕೀ ಇದ್ದಿಲ್ಲ, ಇವನಾರು ಓಪನ್ ಮಾಡಿಕೊಟ್ಟು ಅವನಿಗೆ ಹೊಡೆಯೋಣ ಅಂತ ಅಂದ್ಬಿಟ್ಟು ಹೊಡೆದ್ರೆ ಶಿಷ್ಯ ನನಗೂ ತುಂಬ ಟ್ರೈ ಮಾಡಿಬಿಟ್ಟು ಲಾಸ್ಟಿಗೆ ಬಚ್ಚಿಟ್ಕೊಂಡ್ಬಿಟ್ಟ. ಆಮೇಲೆ ಹಾಕೋ ಗ್ರೆನೇಡ್ ಅಂತ ಅಂದ್ಬಿಟ್ಟು ಇರೋ 3 ಗ್ರೆನೇಡ್ ಥ್ರೋ ಮಾಡಿದೆ. 3 ಗ್ರೆನೇಡ್ ಕೂಡ ಸೀದಾ ಬೇಡ, ಒಂದು ಹೊರಗಡೆ ಹಾಕೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹಾಕಿದ್ದೀನಿ. ಯಾಕೆಂದರೆ ಅವನ ಅಕಸ್ಮಾತ್ ವಾಲ್ನ ಹೊಡೆದಾಕ ಹೊರಗಡೆ ಬಂದ ಅಂದರೆ ಹೊರಗಡೆ ನಾಕಾಗಲಿ ಅಂತ ಅಂದ್ಬಿಟ್ಟು ಹಾಕಿದ್ದೆ. ಓಕೆ, ಶಿಷ್ಯ ನಾಕೋಗ್ಬಿಟ್ಟ, ಅವನಿಗೆ ಉಡ್ಸೋಣಂತೆ. ಹಾಕು
ಲಾಲು ತಾಯಿ ಮಗನೇ. ಓಕೆ, ನಮ್ಮ ಬಾಸಿಗೆ ಹೊಡೆದ್ಬಿಟ್ಟಿವಿ. ಹೊಡೆದು ಲೂಟ್ ಮಾಡ್ಕೊಂಡಾಯ್ತು. ಅವ್ರು ಟೀಮೇಟ್ ಇಲ್ಲೇ ಬರ್ತಾರೆ ಹೆಂಗಿದ್ರು ಅಂತ ಮಾಡಿ ವೆಯ್ಟ್ ಮಾಡ್ತಾ ಇದ್ದೆ, ಯಾರೂ ಬಂದಿಲ್ಲ. ಇಲ್ಲಿ ಮ್ಯಾಕ್ಸ್ ಆಗಿರೋ ಯಾವ ಗನ್ ಕೂಡ ನಮಗೆ ಬಡ ಸ್ಟಾರ್ ಸಿಕ್ತು. ಸ್ಟಾರ್ ಎತ್ಕೊಂಡ್ಬಂದಿದ್ದೀವಿ. ಓಕೆ, ಸ್ಟಾರ್ ಸಿಕ್ಬಿಡ್ತು. ಇನ್ನೇನು ಇಲ್ಲ ಅಂದರೆ ಸ್ಟಾರ್ ಅಪ್ಗ್ರೇಡ್ ಆಗಿರೋದು. ನಾನು ಗ್ರಾಜಾ ಇಳಿಸಿ ಸ್ಟಾರ್ ಎತ್ಕೊಂಡೆ ನೀವು ನೋಡಿರ್ತೀರಾ, ಯಾಕಂದರೆ ಗ್ರಾಜಾಕ್ಕಿಂತ ಅಪ್ಗ್ರೇಡ್ ಆಗಿರೋ ಸ್ಟಾರ್ ನಂಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಮ್ಮ ಮೆಪ್ಪಲ್ಲಿ ನಾನು ಇಳ್ಕೊಂಡಿದ್ದ ತಕ್ಷಣ ಈ ಜಾಗ ಒಂದ್ಸಲ ಬಂದೇ ಬರ್ತೀನಿ. ನಂತರ ಹೆಂಗಾಗೈತೆ ಅಂದರೆ ನಾವು ಕ್ಲಾಕ್ ಟವರಲ್ಲಿ ಇಳ್ಕೊಂಡ್ವಿ ಅಂದರೆ ಅಲ್ಲಿಂದ ನಾವು ಎಲ್ಲಿಗೆ ಹೋಗ್ತೀವಿ ಫ್ಯಾಕ್ಟ್ರಿಗೆ ಹೋಗ್ತೀವಿ, ಫ್ಯಾಕ್ಟ್ರಿಯಿಂದ ಪೋಚನಕ್ಕೆ ಹೋಗ್ತೀವಿ, ಪೋಚನಕ್ಕಿಂದ ಪೀಕ್ ಹೋಗ್ತೀವಿ. ಆ ಥರ ಇಲ್ಲಿ ಹಿಂಗಾಗ್ಬಿಡೈತೆ. ಈ ಜಾಗ ಬಂದೇ ಬರ್ತೀನಿ. ಒಟ್ಟಿಗೆ ಹೆಂಗೆ ಬರ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಒಟ್ಟಿಗೆ ಏಯ್ ಯಾರು ಇವನು ಮೇಲ್ಗಡೆ ನಿಂತ್ಕೊಂಡಿದ್ದ ಅಂತ ಬಿಟ್ಟು ಮೇಲ್ಗಡೆ ಬಂದು ಇಲಾಗೆಲ್ಲ ಹೊಡೆಯಕ್ಕೆ ಹೋದ್ರೆ ನಮ್ಮ ಎಸ್ಕೇಪ್ ಆಗ್ಬಿಟ್ಟ. ಎಲ್ಲೋದ ಗೊತ್ತಾಗಿಲ್ಲ. ಅಯ್ಯೋ ಇಲ್ಲೂ ಇಲ್ಲ. ಅಲ್ಲಿ ಲೂಟ್ ಬಾಕ್ಸ್ ಏನದು ಹಾಕು. ಅಯ್ಯೋ ಲೂಟ್ ಬಾಕ್ಸ್ ಅದು. ಲೂಟ್ ಬಾಕ್ಸ್ ನೋಡಿ ಎನಿಮಿ ಅಂತ ಅನ್ಕೊಂಡು ಗಾಬರಿ ಆಗ್ಬಿಟ್ಟೆ. ಈ ಕ್ಯಾರೆಕ್ಟರ್ ಸ್ಕಿಲ್ ನನಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ ಏನಂತ ಅಂದ್ಬಿಟ್ಟು ಅಲ್ಲ ನಿಂತ್ಕೊಂಡಿರ್ತಾರಂತೆ, ಇಲ್ಲೊಬ್ಬ ಓಡ್ತಾ ಇರ್ತಾನಂತೆ. ಆಮೇಲೆ ನೋಡ್ರೆ ಅಲ್ಲೋಗಿ ಎದಿರ್ತಾನಂತೆ. ಇವ್ನು ನೋಡ್ಗುರು ಇವನು ಅಂತ ಗನ್ನತಾರಲ್ಲ ಅದು ಅವ್ರಿಗೆ ಕವರ್ ಮಾಡ್ಕೊಂಡು ಹೊಡಿತಾ ಇರ್ತಲ್ಲ ಆ ಗನ್ನ ಯೂಸ್ ಮಾಡ್ತಾ ಗನ್ನ ಹೆಸರೇ ಮಾಡ್ಕೊಬಿಟ್ಟು ಆ ಗನ್ನ ಹೊಡಿತಿದ್ದ. ಅದಕ್ಕೋಸ್ಕರ ನಾನು ಖಾಲಿ ಹೊಡೆದ್ಬಿಟ್ಟೆ. ಹಂಗೇನೂ ಇಲ್ಲ, ನಾನು ಡ್ರ್ಯಾಗ್ ಮಾಡಿ ಸೀದಾ ಕಾಲಿಗೆ ಹೋಗ್ಬಿಡ್ತು. ಸದ್ಯ ಸೇಫ್ ಆಯಿತು. ಖಾಲಿ ಹೋಗಿದ್ದಕ್ಕೆ ಅವ್ನಿಗೆ ಸ್ವಲ್ಪ ಡ್ಯಾಮೇಜ್ ಅವರು ಕೊಡ್ತು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತಿತ್ತು ಅದು ಮಿಸ್ ಎಂತ ಅಂತಾರೆ, ಮಿಸ್ ಬರಲ್ಲ, ಡ್ಯಾಮೇಜೇ ಕೊಡ್ತಿದ್ದಿಲ್ಲ ಅಷ್ಟೇ. ಹಂಗೆ ಸುಮ್ಮನೆ ವೇಸ್ಟ್ ಆಗ್ಬಿಡ್ತಿತ್ತು. ಆಮೇಲೆ ಸಿಸ್ಟಮ್ ಹೆಂಗೆ ಹಾಕ್ಬಿಡ್ತಿದ್ದೆ. ಆಲ್ರೆಡಿ ತುಂಬ ಡ್ಯಾಮೇಜ್ ಕೊಟ್ಟಿದ್ದ, ನಾನು ಹೊಡೆದ್ಬಿಟ್ಟಿದ್ದೆ ಅಂತ ಅನ್ಕೊಂಡೆ. ಬಟ್ ನಾನು ಹೊಡೆದಿದ್ದೀನಿ ಆಲ್ರೆಡಿ ಅವನಿಗೆ ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ತುಂಬ ಜನ ನಿಮಗೆ ಸೌಂಡ್ ಮಾಡ್ತಾ ಇದ್ರು. ಸರಿ, ನಾನು ಸಿಸ್ಟಮ್ ಹೊಡೆದಾಯ್ತು, ಇನ್ನೂ ಸ್ವಲ್ಪ ಜನ ಸಿಕ್ಕಿರ್ತಾರೆ ಅಂತ ಅಂದ್ಬಿಟ್ಟೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಒಬ್ಬ ಸಿಗ್ತಾನೆ ಅಲ್ಲಿ ಇಲ್ಲಿ. ಇವನಾರು ಮೊಟ್ಟೆ ಹಿಡ್ಕೊಂಡು ಎಲ್ಲ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಕಪ್ಪೆ ಥರ. ಆಮೇಲೆ ಈ ಮ್ಯಾಚಲ್ಲಿ ಅನ್ಕೊತೀನಿ ನನಗೆ ತುಂಬ ಮಿಸ್ಫೈರ್ ಆಗುತ್ತೆ. ಹೆಂಗೆ ಅಂತ ಹೇಳಿದ್ರೆ ನಾನು ಸುಮ್ಮನೆ ಡ್ರ್ಯಾಗ್ ಆಗ್ತೀನಿ, ಅದು ಅವನಿಗೆ ಇನ್ನೂ ಏಮೇ ಹೋಗಿರಲ್ಲ. ಅಷ್ಟು ಬೇಗ ಆಕಾಶಕ್ಕೆ ಎತ್ತಿರ್ತೀನಿ. ಆ ಥರ ತುಂಬ ಸಲ ಆಯಿತು. ಈ ಬರೋ ಮೇಲ್ಗಡೆ ಅಲ್ಲ, ಈ ಮೇಲ್ಗಡೆ ಗುರು ಅಲ್ಲ ಹೆಂಗೆ ಬಂದ ಅಂತ ಗೊತ್ತಾಗಲಿ. ಇಷ್ಟೊತ್ತಿಗೆ ಇಲ್ಲೇ ಇದ್ದೀನಿ ನಾನು. ಅಷ್ಟು ಬೇಗ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟು ನಾನು ಸರಿ ಸುತ್ತಾಡ್ಕೊಂಬಂದು ಹೊಡೆಯೋಣ ಅಂತ ಅಂದ್ಬಿಟ್ಟು ಸುತ್ತಿದ್ದೀನಿ. ಯಾಕಂದರೆ ನಾನು ಅಲ್ಲಿಂದ ಡೈರೆಕ್ಟಾಗಿ ಹೊಡೆದ್ರೆ ಹಾಕ್ಬಿಡ್ದು ಅಂತ ಗೊತ್ತಾಯಿತು. ಆಮೇಲೆ ಹತ್ತಿರ ಹೋಗೋಣ ಅಂತ ಈ ಕಡೆಯಿಂದ ಬಂದು ನಾನು ಟೀಮೇಟಿಗೆ ಹೊಡಿತಾ ಇದ್ದ. ಸರಿ ಟೀಮೇಟಿಗೆ ಹೊಡಿತೀನಿ, ಹತ್ತಿರ ಹೋಗೋಣ ಅಂತ ನನಗೆ ಡ್ಯಾಮೇಜ್ ಹೋಗ್ಬಿಟ್ಟ. ಸರಿ ಪರವಾಗಿಲ್ಲ, ಏನಾದರೂ ಆಗಲಿ ಮೇಲ್ಗಡೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೋಗೋಣಂತೆ. ಒಂದು ಗ್ರೇಡ್ ಐತೆ ಕುಕ್ ಮಾಡಿ ಥ್ರೋ ಮಾಡೋಂತೆ ಕರೆಕ್ಟಾಗಿ ಅವನಿರೋ ಜಾಗದಲ್ಲಿ. ಆಹಾ ಜಯ ಆಂಜನೇಯ ಹೋಯ್ತಾ. ಅಯ್ಯೋ ಗ್ರೆನೇಡ್ ಮುಂದೆ ಹೋಗ್ಬಿಡ್ತು. ಅಕಸ್ಮಾತ್ ಅಲ್ಲೇ ಇದ್ದೀರಾ ಅವ್ನು ಸರಿ ಡ್ಯಾಮೇಜ್ ತೊಗೊಂಡಿದ್ದ. ಏನೋ ಅನ್ಲಾಕ್ ಆಯ್ತಾ ಏನೂ ಇಲ್ಲ. ಹೋಗೋಣಂತೆ ಮೇಲ್ಗಡೆ ಹೋಗಿ ನುಗ್ಗಿ ಎಲ್ಲಿದೆ. ಇಲ್ಲಿದೆ ಕಿಟಕಿ ಅಲ್ಲ ಏನಂತಾರೆ ಅದಕ್ಕೆ ಮೆಟ್ಲಿದೆ. ಓಕೆ ಮೆಟ್ಲ ಮೇಲೆ ಹತ್ತುತ್ತಾ ಇದ್ದೀವಿ. ಸಿಸ್ಕೆ ಬಂದ ಅಯ್ಯೋ ಒಳ್ಳೆ ಡ್ಯಾಮೇಜು. ಮತ್ತೆ ಗ್ರೆನೇಡ್ ಕೊಲೆ ಸಿಕ್ಕತ್ತೆ ನನಗೆ. ಓಕೆ ಗ್ರೆನೇಡ್ ಐತೆ ಒಂದು. ಆ ಕೆಳಗಡೆ ಒಂದು ಹಾಕಿರೋಣ ಯಾವುದಕ್ಕೂ. ಕೆಳಗೆ ಹೋಗಿದ್ದಿಲ್ಲೇ ಇತ್ತು. ಸರಿ 2 ಬಿಟ್ಟು ಅಲ್ಲಿ. ಸಿಸ್ಯ ಕಿಲ್ಲ ಬಿಟ್ಟು ನಾನು ಹಾಕೋದ. ಅಯ್ಯಯ್ಯೋ ನಾನು ಹಾಕಿದ ಗ್ರೆನೇಡ್ ನಾನೇ ಹಾಕಾಗ್ಬಿಟ್ನಲ್ಲ ಗುರು. ಅಲ್ಲ ಈ ಥರ ತುಂಬ ಸಲ ಆಗ್ತದೆ. ಅವತ್ತೊಂದ್ಸಲ ಇದೇ ಥರ ಏನೋ ಮಾಡೋಕೆ ಹೋಗಿದ್ದೆ. ಅಂದರೆ ನಿಮಗೆ ಸಕ್ಕದ ಡ್ಯಾಮೇಜ್ ಕೊಟ್ಟೆ, ನನಗೂ ಸಕ್ಕದ ಡ್ಯಾಮೇಜ್ ಕೊಟ್ಬಿಟ್ಟ. ನನ್ನ ಹತ್ರ ಗ್ರೆನೇಡ್ ಇಲ್ಲ. ಸರಿ ಬಿಡೋದ್ಲಾಗೆ ಹಾರಿಜಿನಲ್ ಇತ್ತಲ್ಲ ಥ್ರೋ ಮಾಡೋಣ ಅಂತ ಅಂದ್ಬಿಟ್ಟು ಹಾರಿಜಿನಲ್ ಅಲ್ಲ ಬರೀ ಹಾರಿಜಿನಲ್ ಅದ ಫ್ಲಾಶ್ ಟ್ರಿಗರ್ ಐತೆ ಅಂತ ಅಂದ್ಬಿಟ್ಟು ಥ್ರೋ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಹಾಕೊಂಡಿದ್ದು ವಾಲಿಗೆ ಬಿದ್ದುಬಿಟ್ಟು ಹಪ್ಪ ಅಂತ ಬ್ಲಾಸ್ಟ್ ಆಗ್ತೋಗ್ಬಿಟ್ಟೆ. ಅದು ತುಂಬ ಕೆಟ್ಟು ಸೋಲಾಗಿತ್ತು ನನಗೆ. ಯಾಕಂದರೆ ಎನಿಮಿ ಮುಂದೆ ಅದು ಕೂಡ ಅವನು ಡ್ಯಾಮೇಜ್ ಕೊಟ್ಟು ನಾನು ಡ್ಯಾಮೇಜ್ ಕೊಟ್ಟಿನಿ. ಆ ಟೈಮಲ್ಲಿ ಅಕಸ್ಮಾತ್ ಅವನನ್ನೇ ಸ್ಪೆಕ್ಟೇಟ್ ಮಾಡಿದ್ರೆ ಏನಾರೋ ಲಾಲ್ಗೆ ಲಾಕ್ ಉರಿಸ್ಬಿಡ್ತಿದ್ದೆ ಅನ್ಕೋತೀನಿ. ಸದ್ಯ ಬೇರೆ ಯಾವುದೋ ಎನಿಮಿಗೆ ಹೋಗ್ಬಿಡ್ತು ನಾನು ಸತ್ತೋಗಿದ ತಕ್ಷಣ. ಆಮೇಲೆ ಸರಿ ಬಿಡೋದ್ಲಾಗೆ ಸ್ವಲ್ಪ ಅವರು ಮರ್ಯಾದೆ ಉಳ್ಕೊಂತ ಅಂದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಅದೇ. ಗುರು ಅಲ್ಲ ಈಗಿನೂ ಹೊಡೆದಿನ ಅವನಿಗೆ. ಅಷ್ಟು ಬೇಗ ನಾನು ಎಲ್ಲಿದ್ದೆ ಅಲ್ಲಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೇನೆ. ಆಮೇಲೆ ಸರಿ ಬಿಡು ಝೋನ್ ಬರುತ್ತಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಸುಮ್ಮನೆ ನುಗ್ಗಕ್ಕೆಲ್ಲ ಹೋಗಿಲ್ಲ. ಆಮೇಲೆ ಸಿಸ್ಟೇನೇ ಬಂದ, ಅವನೇ ಬಂದು ತಲೆ ಕೊಟ್ಟು ಸತ್ತೋದ. ತಲೆ ಕೊಟ್ಟಿಲ್ಲ, ಬರೀ ಬಾಡಿ ಶಾಟ್ ಹೊಡೆದಿದ್ದೀನಿ. ಓಕೆ ಪರವಾಗಿಲ್ಲ, ಏನೋ ಒಂದು ಕಿಲ್ ಆಯ್ತಲ್ಲ ಸಾಕು. 11 ಕಿಲ್ ಮಾಡಿದ್ದೀವಿ. 13 ಜನ ಅಲ್ಲೇ ಇದ್ದಾರೆ. ಅದರಲ್ಲಿ 11 ಜನ ಎನಿಮೀಸೇ ಇದ್ದಾರೆ. ಇನ್ನು 2 ನಾವಿದ್ದೀವಿ ಅಂತ ನಿಮಗೆ ಗೊತ್ತಿದೆ. ಸೊ ಇವಾಗ ಹೋಗ್ಬಿಟ್ಟು ಹೊಡೆ ಇರೋ 11 ಜನಕ್ಕೂ ಮುಗಿಸೋಣ ಅಂತ ಅನ್ಕೊತೀನಿ. ಬಟ್ ಆಗಲ್ಲ, ಯಾರೋ ಒಂದು 2-3 ಜನಕ್ಕೆ ಹೊಡಿತೀನಿ ಅಷ್ಟೇ. ಇಲ್ಲಿ ಸಿಗಾಕಂತೂ ಓಸೆ ಕಿಲ್ಲು. ಓಕೆ ಅಲ್ಲ ಇವನು ಸ್ವಲ್ಪ ಹೊತ್ತು ಮುಂಚೆನ ಹೊಡೆದಿದ್ದೆ. ಅದು ಯಾರಿಗೆ ಗೊತ್ತಾ, ಇವನು ನನಗೆ ಒಬ್ಬ ಬಂದು ಹೊಡೆದಾಗ ಗೊತ್ತು ನಾಕ್ ಮಾಡಿದ್ನಲ್ಲ ಅಂತ ಶಾರ್ಟ್ ಗನ್ನಲ್ಲಿ ಅವನದು. ಅವನಿಗೆ ಓಸಿಗೆ ಎತ್ಕೊಂಡ್ಬಿಟ್ಟೆ. ನಾನು ಬೇಕಿತ್ತು ಇವೆಲ್ಲ ಸಿಸ್ಟಮ್ಗೆ ಸ್ಟಾರ್ಟಿಂಗಲ್ಲೇ ಬಂದು ದೊಡ್ಡ ಪ್ರೋ ಪ್ಲೇಯರ್ ಹತ್ರ ಬಿಲ್ಡಪ್ ತೊಗೊಂಡು ಲಾಸ್ಟಿನ ಕೆಲವು ಓಸಿಗೆಲ್ಲ ಸತ್ತೋಗ್ಬಿಟ್ಟ. ಯಾವನೋ ಹೊಡೆದಿದ್ದು ಅವನಿಗೆ. ನಾನು ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ಟಿದ್ದೀನಿ. ಓಕೆ SVD ಸಿಕ್ತು. ಸದ್ಯಕ್ಕೆ SVD ಎತ್ಕೊಳ್ಳೋದಂತೆ SVD ಎತ್ಕೊಂಡೆ. ಯಾಕೆ ಎತ್ಕೊಂಡೆ ಅಂತ ಹೇಳಿದ್ರೆ ಅದೇನಂತಾರೆ ಬುಲೆಟ್ಸ್ ಕಮ್ಮಿ ಇತ್ತಲ್ಲ ಅಂದ್ಬಿಟ್ಟು SVD ಎತ್ಕೊಂಡೆ. ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಎನಿಮಿ ಹೊಡೆಯಕ್ಕೆ ಹೋಗ್ತೀನಿ, ಫಾಲ್ಸ್ ಆಗ್ಬಿಡ್ತು. ಅವ್ನು ನನಗೆ ಡ್ಯಾಮೇಜ್ ಹೊಡೆದ್ರೆ ನಾನು ಹೊಡಿತೀನಿ, ರೀಕಾಲ್ ಆಗ್ಬಿಡ್ತು. ಆಮೇಲೆ ನಾಕ್ ಮಾಡ್ಬಿಟ್ಟೆ ಶಿಷ್ಯ. ಆಮೇಲೆ ಬೇಡ ಗುರುವುದು ಅಂತ ಅಂದ್ಬಿಟ್ಟು ಬೇರೆಗ ನೋಡ್ಕೋಕ್ಕೆ ವಾಪಸ್ ನಾನು ಅಲ್ಲಿಗೆ ಹೋದ್ರೆ ಹೊಡೆದ್ಬಿಡ್ದೆ ಅಂತ ಗೊತ್ತಾಯಿತು. ಅವ್ರ ಟೀಮೇಟ್ಸ್ ಆಲ್ರೆಡಿ ನುಗ್ಬಿಟ್ರು ಸೀದಾ. ಅದಕ್ಕೆ ಇರಲಿ ಪರವಾಗಿಲ್ಲ SVD ಮ್ಯಾನೇಜ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಬಂದಿದ್ದೀನಿ. MP40 ನೋಡಿ 106 ಗುರು ಶಿಷ್ಯ ಮೇಲೆ. ಅಯ್ಯಯ್ಯೋ ಇವ್ನು ಮಕ ಮುಚ್ಚ ಲೇ. ನಾನೇ ಮೊದಲೇ ಡ್ಯಾಮೇಜ್ ಆಗಿ ಬಂದಿದ್ದೀನಿ. ಆದರೆ ಅದರಲ್ಲೂ ಬಂದು ನನಗೆ ಸಕ್ಕದ ಡ್ಯಾಮೇಜ್ ಕೊಡ್ತವನೆ. ಅಲ್ಲಿಗೆ ನಾಕ್ ಮಾಡ್ಬಿಟ್ಟ. ಸತ್ತೆ ಟೀಮೇಟು ಇಂಥ ಟೀಮೇಟ್ ಗುರು. ಓಕೆ ರಿವೈವ್ ಮಾಡ್ತವ್ರೆ. ಅಲ್ಲ ಸತ್ಯ ಅಂತ ಅನ್ಕೊಂಡ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಅದು ಪಕ್ಕದಲ್ಲೇ ಇರೋ ಟೀಮೇಟ್ ಲಾಸ್ಟ್ ಮೂಮೆಂಟಲ್ಲಿ ರಿವೈವ್ ಮಾಡಿದ್ರು. ಓಕೆ ಅವ್ರ ಹತ್ರ ವಾಲಿಲ್ಲ ಅಂತ ಬಡ್ಕೊಂತಿದ್ರು. ಸರಿ ತಗೋತ್ಲಾಗೆ
ಅಂತ ಅಂದ್ಬಿಟ್ಟು ಒಂದಷ್ಟು ವಾಲ್ ಕೊಡೋಣಂತೆ ಇವರಿಗೆ. 1 2 3 ಅಂದರೆ ವಾಲ್ಸ್ ತುಂಬ ಇದೆಯಲ್ಲ, ಸೊ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟೆ. ಅಂತ 3 ಕೊಟ್ಟಿದ್ದು, ಸುಮ್ಮನೆ ಬಿಲ್ಡಪ್ ತೊಗೋಬೇಕಲ್ಲ, ಎಲ್ಲ ಕೊಟ್ಬಿಟ್ಟೆ ಅಂತ ಅಂದ್ಬಿಟ್ಟು ಸುಮ್ಮನೆ ತೊಗೊಂಡಿದ್ದೀನಿ. ಓಕೆ, ಶಾರ್ಟ್ಗಳು ಎತ್ಕೊಂಡಿದ್ದೀನಿ, MP40 ಎತ್ಕೊಂಡಿದ್ದೀನಿ. ನೋಡು ಡಬಲ್ ಡ್ಯಾಮೇಜ್ ಕೊಟ್ಟೆ, ಅಂದರೆ ಡಬಲ್ ಬುಲೆಟ್, 2 ಶಾರ್ಟ್ಗಳು 2 ಬುಲೆಟ್ಸ್ ಕೂಡ ಒಮ್ಮೆಲೆ ಹಾಕಿದೆ. ಆಮೇಲೆ MP40 ಸ್ವಲ್ಪ ಡ್ಯಾಮೇಜ್ ಆಗಿದೆ. ಆಮೇಲೆ ಇನ್ನೂ ಮಾಡಿದೆ ಇವರು ಲಾಸ್ಟ್ ನನ್ನ ಟೀಮೇಟ್ ಎತ್ಕೊಂಡ್ಬಿಟ್ರು ಓಸಿಕ್ಕಿದ್ದು, ಅಲ್ಲಿಗೆ ಉಳಿದೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ ಬಿಡು, ನಂಗೆ ರಿವೈವ್ ಎಲ್ಲ ಮಾಡೋರಂತೆ ಏನೋ ಒಂದಿಲ್ಲ, ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇ. ಈಗ 12 ಕಿಲ್ ಮಾಡ್ಕೊಂಡಿದ್ದೀವಿ. 12 ಕಿಲ್ ಯಾರೋ ಮೇಲ್ಗಡೆ ಒಬ್ಬ ಇದ್ದಲ್ಲ ಅವನು ಕೂಡ ಇಲ್ಲ ಯಾರನ್ನೋ ಕಿಲ್ ಮಾಡ್ಕೊಂಡೆ ನಾನು. 12 ಕಿಲ್ ಆಗೈತೆ, ಓಕೆ ಪರವಾಗಿಲ್ಲ. 12 ಕಿಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ 12 ಕಿಲ್ ಮಾಡ್ಕೊಂಡು ನಾನು ಮತ್ತೆ ಲೂಟ್ ಮಾಡ್ಕೊಂಡು ಮತ್ತೆ ಎಲ್ಲರಿಗೂ ಹೊಡೆಯೋಣ ಅಂತ ಅಂದ್ಬಿಟ್ಟು ಹೋದೆ. ಕೆಳಗಡೆ ಒಂದು ಸ್ಕ್ವಾಡ್ ಅಂತ ಗೊತ್ತಾಯಿತು. ಆ ಸ್ಕ್ವಾಡ್ ನನಗೆ ವೆಯ್ಟ್ ಮಾಡ್ತೀನಿ ಅಂತ ಕೂಡ ಗೊತ್ತಾಯಿತು, ಯಾಕಂದ್ರೆ ಇರೋದು ಒಂದೇ ಸ್ಕ್ವಾಡ್ ನಮಗೆ ಹೊಡೆಯೋಕ್ಕೆ. ಸೊ ಆ ಸ್ಕ್ವಾಡ್ನ ಹೋಗಿ ಕ್ಲಿಯರ್ ಮಾಡಬೇಕು ಇವಾಗ ನಮ್ಮ ಗುರಿಯಾಗಿತ್ತು. ಸೊ ಹೋಗಿ ಹೊಡೆಯೋಣಂತೆ. ಅದು ಧೈರ್ಯ ಮಾಡ್ಕೊಂಡು ಬಂದುಬಿಟ್ಟೆ. ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು ಪಕ್ಕದಲ್ಲಿ ಎನಿಮೀಸ್ ಹೆಂಗಿರೋ ಕೆಳಗಡೆ ಅಂತ ಗೊತ್ತಾಯಿತು. ಆದರೆ ಯಾವ ಬಿಲ್ಡಿಂಗ್ ಅಂತ ಗೊತ್ತಾಗಿಲ್ಲ, ಸುತ್ತಮುತ್ತ ಬಿಲ್ಡಿಂಗ್ಗಳಿದ್ದಾವೆ. ಆಮೇಲೆ ಬಂದು ಹಾಕಿದೆ, ಇಲ್ಲೊಬ್ಬ ಬಂದ ಸಿಕ್ಕ ಅವನಿನ್ನು ಕಿಲ್ ಮಾಡ್ಕೊಂಬಿಡೋಣಂತೆ. ಯಾಕೆಂದರೆ ಟೀಮೇಟ್ಸ್ ಎಲ್ಲ ಜೊತೆಲಿದ್ದಾರಲ್ಲ. ಹೋಯ್ತು. ಅಯ್ಯಯ್ಯೋ ನನ್ನ ಟೀಮೇಟಿಗೆ ಎತ್ಕೊಂಡ್ಬಿಟ್ರು. ಇಲ್ಲ ಅಂದರೆ ನನಗೆ ಬರ್ತಿತ್ತು 3 ಕಿಲ್ ಬರ್ತಿತ್ತು.